ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ನಮ್ಮ ಟ್ರಿಪಲ್ ಎಚ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಚಿಕ್ಕದಾಗಿ ಮೈನರ್ ಇಂಜುರಿಗಳಾಗಿದೆ ಅಂತ. ಅಂಡ್ ಅದೇ ರೀತಿ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರಿಗೂ ಕೂಡ ಇಂಜುರಿ ಆಗಿದೆಯಂತೆ. ಇದು ಕೂಡ ಸೀರಿಯಸ್ ಏನ್ ಇಂಜುರಿ ಅಲ್ಲ, ಬದಲಿಗೆ ಡೆಂಟಲ್ ಇಂಜುರಿ ಆಗಿದೆ. ಅಂದ್ರೆ ಅವರ ಅಲ್ಲಲ್ಲಿ ಇಂಜುರಿ ಆಗಿದೆ, ಅಂದ್ರೆ ಅಲ್ಲುಗಿಲ್ಲು ಲೂಸ್ ಆಗಿರಬಹುದು ಅಥವಾ ಮುರಿದು ಕೂಡ ಹೋಗಿರಬಹುದು. ಸೊ ಡೆಂಟಲ್ ಇಂಜುರಿ ಆಗಿದೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಈ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಇಂದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಒಂದು ಹೊಸ ಟ್ರೇಡ್ ಮಾರ್ಕ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಆ ಟ್ರೇಡ್ ಮಾರ್ಕ್ ನೇಮ್ ಏನಪ್ಪಾ ಅಂದ್ರೆ ಜೆಸಿ ಮೆಟಿಯೋ ಅಂತ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಈ ಒಂದು ಜೆಸಿ ಮೆಟಿಯೋ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನ ನಮ್ಮ ಜೆಫ್ ಕೋಬ್ ಗೋಸ್ಕರ ಸೈನ್ ಮಾಡ್ಕೊಂಡಿರಬಹುದು. ಅಂದ್ರೆ ಜೆಫ್ ಕೋಬ್ ಅವರ ರಿಟರ್ನ್ ನಮಗೆ ಬ್ಯಾಕ್ ಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗ್ತಲ್ಲ, ಅವರಿಗೋಸ್ಕರ ಡಬ್ಲ್ಯೂ ಅವರು ಈ ಒಂದು ಟ್ರೇಡ್ ಮಾರ್ಕ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಡಬ್ಲ್ಯೂ ಅಲ್ಲಿ ಜೆಫ್ ಕೋಬ್ ಅವರು ಜೆಸಿ ಮೆಟಿಯೋ ಅಂತ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನನ್ನ ಪ್ರಕಾರ ಜೆಸಿ ಮೆಟಿಯೋ ಅಷ್ಟೊಂದೇನು ಚೆನ್ನಾಗಿಲ್ಲ, ಯಾಕಂದ್ರೆ ಜೆಫ್ ಕೋಬೆ ಅದ್ಭುತವಾಗಿದೆ. ಅಂಡ್ ಡಬ್ಲ್ಯೂಗೆ ಜೆಫ್ ಕೋಬ್ ಅವರು ಬಂದಾಗ ಅವ್ರು ಯಾರು ಅಂತ ಸ್ವಲ್ಪ ಜನಕ್ಕೆ ಗೊತ್ತೇ ಇರಲಿಲ್ಲ, ಸ್ವಲ್ಪ ಏನು ಜಾಸ್ತಿ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅದೇ ಒಂದು ರಿಂಗ್ ನೇಮ್ ಅಲ್ಲಿ ಜೆಫ್ ಕೋಬ್ ಅಂತಾನೆ ನಮ್ಮ ಜೆಫ್ ಕೋಬ್ ಅವರು ಬಂದ್ರೆ ಚೆನ್ನಾಗಿರುತ್ತೆ. ಜೆಸಿ ಮೆಟಿಯೋ ಅಷ್ಟೊಂದೇನು ಕ್ಯಾಚಿ ಆಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ಯಾಕ್ ಕ್ಲಾಶ್ ಅಲ್ಲಿ ಇವರು ಒಂದು ಲಾಸ್ಟ್ ಟೈಮ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತಾರೆ ಅಂಡ್ ಅದ್ಭುತವಾದ ಫೇರ್ವೆಲ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಈ ಒಂದು ಫ್ಯೂಡಿಗೆ. ನನಗಂತೂ ಆ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವರು ತನ್ನ ಕರಿಯರ್ ಅಲ್ಲಿ ತುಂಬಾನೇ ಸಿಂಗಲ್ಸ್ ಮ್ಯಾಚ್, ತುಂಬಾನೇ ಟ್ಯಾಗ್ ಟೀಮ್ ಮ್ಯಾಚ್, ಹಾಗೆ ತುಂಬಾನೇ ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ಜೊತೆಯಾಗಿ ಇನ್ವಾಲ್ವ್ ಆಗಿದ್ದಾರೆ. ನಮ್ಮ ಜಾನ್ ಸಿನಾ ಅವರು ಹೇಳ್ದಂಗೆನೆ 90ರಿಂದ 100 ಬಾರಿ ಇವರು ರಿಂಗ್ ಶೇರ್ ಮಾಡ್ಕೊಂಡಿದ್ದಾರೆ. ಅಂಡ್ ಈಗ ಗೈಸ್, ನಮ್ಮ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರು ಕಂಪನಿಯಲ್ಲಿ ಟೋಟಲ್ ಆಗಿ 10 ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ಅಂಡ್ ಈ 10 ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು 5 ಬಾರಿ ಗೆದ್ದಿದ್ದಾರೆ ಅಂಡ್ ನಮ್ಮ ಜಾನ್ ಸಿನಾ ಅವರು 5 ಬಾರಿ ಗೆದ್ದಿದ್ದಾರೆ. ಸೊ ಯಾರು ಕೂಡ ಮೇಲೂ ಅಲ್ಲ, ಯಾರು ಕೂಡ ಕೀಳು ಅಲ್ಲ, ಆ ರೀತಿ ಇಬ್ಬರಿಗೂ ಕೂಡ ಡಬ್ಲ್ಯೂ ಅವರು 5 ಮ್ಯಾಚ್ ಅಲ್ಲಿ ವಿನ್ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಒಂದು ಅದ್ಭುತವಾದ ಫ್ಯೂಡು ನೆನ್ನೆ ಬ್ಯಾಕ್ ಲ್ಯಾಶ್ ಅಲ್ಲಿ ಮುಗ್ದಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪ್ಯಾಟ್ ಮೆಕಫಿ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನೆನ್ನೆ ಪ್ಯಾಟ್ ಮೆಕಫಿ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾರೆ. ಆ ಒಂದು ಮ್ಯಾಚ್ ಅಲ್ಲಿ ಸೋತ್ರು ಕೂಡ ಗಂತರ್ ಅವರು ಪ್ಯಾಟ್ ಮೆಕಫಿ ಹಾಗೆ ಮೈಕಲ್ ಕೋಲ್ ಅವರಿಗೆ ತನ್ನ ಫ್ಲಾರ್ಸ್ ನ ಕೊಟ್ಟು ರೆಸ್ಪೆಕ್ಟ್ ನು ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಪ್ಯಾಟ್ ಮೆಕಫಿ ಅವರು ತನ್ನ ಒಂದು ಫೋಟೋನ ಇಂಟರ್ನೆಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರ ಎದೆ ಎಲ್ಲ ಯಾವ ರೀತಿ ಕೆಂಪಾಗಿ ಹೋಗಿದೆ ಅಂತ. ಅಂಡ್ ಅವರ ಫೇಸ್ ಕೂಡ ಕೆಂಪಾಗಿದೆ. ಮ್ಯಾಚ್ ಗಿಂತ ಮುಂಚೆ ನಾರ್ಮಲ್ ಆಗಿ ಇದ್ದಂತಹ ಪ್ಯಾಟ್ ಮೆಕಫಿ ಅವರು ಮ್ಯಾಚ್ ಮುಗಿದ ಮೇಲೆ ರೆಡ್ ಕಲರ್ ಆಗ್ಬಿಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ಇದೇ ತಿಂಗಳು 24ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಲ್ಲಿಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜೇ ಉಸೋ ಹಾಗೆ ಲೋಗನ್ ಪಾಲ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ನಾನು ಬ್ಯಾಕ್ ಲ್ಯಾಶ್ ಗಿಂತ ಮುಂಚೆನೆ ಹೇಳಿದ್ದೆ, ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆನೆ. ನಿಮ್ಗೆ ಗೊತ್ತಿರಬಹುದು, ಆ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಜಾನ್ ಸಿನಾ ಅವರ ಪೋಸ್ಟರ್ ನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ರು. ಅಂಡ್ ಆಗ್ಲೇ ನಮಗೆ ಗೊತ್ತಾಗಿತ್ತು, ಆ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ರಿವೀಲ್ ಆಗಿದೆ ನಮ್ಮ ಜಾನ್ ಸಿನಾ ಅವರ ಅಪೋನೆಂಟ್ ಯಾರಾಗ್ತಾರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅಂತ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ, ಡಬ್ಲ್ಯೂ ಅವರೇ ಟೀಸ್ ಮಾಡಿರೋ ಪ್ರಕಾರ, ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಹಾಗೆ ಆರ್-ಟ್ರೂತ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಕ್ಲಾಶ್ ಗಿಂತ ಮುಂಚೆನೆ ಈ ರೀತಿ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಡಬ್ಲ್ಯೂ ಅವರು ಆದಷ್ಟು ಬೇಗ ಆರ್-ಟ್ರೂತ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಆರ್-ಟ್ರೂತ್ ಅವ್ರನ್ನು ಕೂಡ ಜಾನ್ ಸಿನಾ ಅವರ ಅಪೋನೆಂಟ್ ಆಗಿ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ನಾವು ಆ ಒಂದು ಆಂಗಲ್ ನು ಕೂಡ ನೋಡಿದ್ವಿ. ನಮ್ಮ ಆರ್-ಟ್ರೂತ್ ಅವರ ಕಾರಣದಿಂದಾನೇ ಜಾನ್ ಸಿನಾ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅದಾದ್ಮೇಲೆ ಬ್ಯಾಕ್ ಕ್ಲಾಶ್ ನ ಪ್ರೆಸ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಆರ್-ಟ್ರೂತ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಸೊ ಈಗ ಇವರಿಬ್ಬರ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಆರ್-ಟ್ರೂತ್ ಹಾಗೆ ಜಾನ್ ಸಿನಾ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ, ನಾನು ಈ ಒಂದು ಫ್ಯೂಡ್ ಗೆ ಇಂಟ್ರೆಸ್ಟಿಂಗ್ ಆಗಿ ಇದ್ದೀನಿ. ಯಾವ ರೀತಿ ಡಬ್ಲ್ಯೂ ಅವರು ಆರ್-ಟ್ರೂತ್ ಅವರ ಚೈಲ್ಡ್ಹುಡ್ ಹೀರೋ ಜಾನ್ ಸಿನಾ ಅಂತ ಆಗಿಂದನು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಅಲ್ಲಿ ಆರ್-ಟ್ರೂತ್
ಭಾರತ್ ಅವರ ವಿರುದ್ಧನೂ ಕೂಡ ಒಂದು ಮ್ಯಾಚ್ ನ ಕೊಡ್ತಾ ಇದೆ. ಬಟ್ ಇಲ್ಲಿ ಟೈಮ್ ವೇಸ್ಟ್ ನು ಕೂಡ WWE ಅವರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದನ್ನು ಕೂಡ ನಾವು ಡೈರೆಕ್ಟ್ ಆಗಿ ಹೇಳೋದಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಮ ಜಾನ್ಸಿನ್ ಅವರು ಚಾಂಪಿಯನ್ಶಿಪ್ ನ ಗೆದ್ದು ಬ್ಯಾಕ್ ಲ್ಯಾಶ್ ಅಲ್ಲಿ ಮೊದಲನೇ ಬಾರಿ ಡಿಫೆಂಡ್ ಮಾಡಿದ್ರು. ಇನ್ನು ಕೂಡ ನಮ್ಮ ಜಾನ್ಸಿನ್ ಅವರು ಇಡೀ ವರ್ಷ ಇರೋದ್ರಿಂದ ಸೊ ಅವರಿಗೋಸ್ಕರ WWE ಅವರು ಬೆಟರ್ ಫ್ಯೂಡ್ ಗಳನ್ನ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಗೈಸ್, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ WWE ಅವರು ಆರ್ಟ್ರೂತ್ ಆಗಿ ಜಾನ್ಸಿನ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ದಾರೆ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಮಂಡೇ ನೈಟ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನು ತುಂಬಾ ಅಪ್ಡೇಟ್ ಗಳಿದೆ, ಅದನ್ನು ಕೂಡ ತಗೊಂಡು ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.